ಬೆಳಗಾವಿಯಲ್ಲಿ ಕಂಟೈನರ್ ಹೈಜಾಕ್ ಪ್ರಕರಣ 400 ಕೋಟಿ ಲೂಟಿ ಪ್ರಕರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಹೈಜಾಕ್ ಮಾಡಿದ್ದ ಕಿಂಗ್ ಪಿನ್ ಅರೆಸ್ಟ್ ಅನ್ನೋ ಮಾಹಿತಿ. ಪೊಲೀಸರಿಂದ ಕಿಂಗ್ ಪಿನ್ ಕಿಶೋರ್ ಸಾಳ್ವಾ ಬಂಧನ ಆಗಿದ್ದಾನೆ. ಕಂಟೈನರ್ ಹೈಜಾಕ್ 400 ಕೋಟಿ ಲೂಟಿ ಪ್ರಕರಣ ಸಂಬಂಧ ಹೈಜಾಕ್ ಮಾಡಿದ್ದ ಪ್ರಮುಖ ಆರೋಪಿ ಕಿಶೋರ್ ಸಾಳ್ವೆ ಬಂಧಿತ ಆರೋಪಿ. ಪೊಲೀಸರಿಂದ ಕಿಂಗ್ ಪಿನ್ ಕಿಶೋರ್ ಸಾಳ್ವೆ ಅರೆಸ್ಟ್ ಆಗಿದ್ದಾನೆ. ಇದರೊಂದಿಗೆ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಚೋರ್ಲಾ ಘಾಟ್ನಲ್ಲಿ ನಡೆದಿದ್ದ ಅತಿ ದೊಡ್ಡ ರಾಬರಿ, ಭಾರತದ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಅತಿ ಭಯಾನಕ ರಾಬರಿ. ಕಿಶೋರ್ ಸಾಳ್ವೆ ಈ ಪ್ರಕರಣದ ಪ್ರಮುಖ ಆರೋಪಿ ಎಂದು ಗುರುತಿಸಲಾಗಿದೆ. ಕಂಟೈನರ್ ಹೈಜಾಕ್ ಪ್ರಕರಣ ಸಂಬಂಧ ಕಿಂಗ್ ಪಿನ್ ಕಿಶೋರ್ ಅರೆಸ್ಟ್ ಆಗಿದ್ದಾನೆ. ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ರದ್ದಾದ ನೋಟುಗಳ ದರೋಡೆ ಪ್ರಕರಣ, ಆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಹೇಳಲಾಗುವ ಕಿಶೋರ್ ಸಾಳ್ವೆಯನ್ನು ಬಂಧಿಸಲಾಗಿದೆ. ಇದರೊಂದಿಗೆ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಪ್ರಕರಣದ ಗಂಭೀರತೆ ಪರಿಗಣಿಸಿ ಮಹಾರಾಷ್ಟ್ರ ಸರ್ಕಾರ SIT ರಚನೆ ಮಾಡಿತ್ತು. ಆ SITಯ ಕ್ಷಿಪ್ರವಾದ ಕಾರ್ಯಾಚರಣೆಯ ಭಾಗವಾಗಿ ಕೆಲವರು ಹೇಳ್ತಾರೆ ಸರೆಂಡರ್ ಆದರು ಅಂತ ಹೇಳಿ, ಇನ್ನು ಕೆಲವರು ಪೊಲೀಸರಿಂದ ಪ್ರಯೋಗವಾದ ನಾನಾ ತರಹದ ಫಿಸಿಕಲ್ ಪ್ರಯೋಗದಿಂದ ಆತ ಒತ್ತಡಕ್ಕೆ ಒಳಪಟ್ಟು ಆತ ಸರೆಂಡರ್ ಆದ ಅನ್ನೋದು. ಒಟ್ಟಾರೆ SITಯ ಕ್ಷಿಪ್ರ ಕಾರ್ಯಾಚರಣೆಯಿಂದಾಗಿ ಆರೋಪಿಗಳ ಬಂಧನ ಆಗ್ತಾ ಇದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯ ಚೋರ್ಲಾ ಘಾಟ್ನಲ್ಲಿ 2 ಕಂಟೈನರ್ಗಳಿದ್ದ ಅಂದಾಜು 400 ಕೋಟಿ ರೂಪಾಯಿ ಮೌಲ್ಯದ ರದ್ದಾದ ನೋಟುಗಳನ್ನು ಕಂಟೈನರ್ನಲ್ಲಿ ತುರುಕಿಸಿ ಅದನ್ನು ಕೊಂಡೊಯ್ಯಲಾಗ್ತಾ ಇತ್ತು. ಅದಾದ ನಂತರ ಕಂಟೈನರೂ ಇಲ್ಲ, ದುಡ್ಡು ಇಲ್ಲ, ತಗೊಂಡೋದವರು ಇಲ್ಲ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸರಿಗೆ ಸವಾಲಾಗಿದ್ದ ಪ್ರಕರಣ ಇದು. ಆ ಸಂದರ್ಭದಲ್ಲಿ ಈ ಹಣವನ್ನು ಎಲೆಕ್ಷನ್ಗೆ ವ್ಯಯಿಸೋದಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತಾ? ಈ ರದ್ದಾದ ನೋಟುಗಳು ಇವರಿಗೆ ಎಲ್ಲಿ ಸಿಕ್ಕಿದ್ದು? ಭಾರತದ ಯಾವ ಭಾಗದಲ್ಲಿ ಅಡಗಿಸಿಟ್ಟಿದ್ರು? ಹೀಗೆ ಸಾಕಷ್ಟು ವಿಧದಲ್ಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಪಾಳು ಬಿದ್ದ ಬಾವಿಯೊಂದನ್ನು ಮುಚ್ಚೋದಕ್ಕೆ ಮಣ್ಣು ಇಲ್ಲದೇ ಇದ್ದರೆ ಈ ದುಡ್ಡು ಹಾಕಿ ಮುಚ್ಚಬಹುದು ಎನ್ನುವ ಲೆಕ್ಕಾಚಾರವೂ ಇತ್ತು. ಆ ಪ್ರಮಾಣದಲ್ಲಿತ್ತು ಆ ಹಣ. ಪೊಲೀಸರಿಂದ ಕಿಂಗ್ ಪಿನ್ ಕಿಶೋರ್ ಸಾಳ್ವೆಯನ್ನು ಅರೆಸ್ಟ್ ಮಾಡಲಾಗಿದೆ. ಇದರೊಂದಿಗೆ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಚೋರ್ಲಾ ಘಾಟ್ನಲ್ಲಿ ನಡೆದಿದ್ದ ಅತಿ ದೊಡ್ಡ ರಾಬರಿ ಪ್ರಕರಣ ಇದು, ದರೋಡೆ ಪ್ರಕರಣ. ಕಿಶೋರ್ ಸಾಳ್ವೆ ಈ ಪ್ರಕರಣದ ಪ್ರಮುಖ ಆರೋಪಿ ಎಂದು ಗುರುತಿಸಲಾಗಿತ್ತು. ಈಗಾಗಲೇ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.